ಹಾಯ್ ಹಲೋ ನಮಸ್ತೆ ತಮಗೆಲ್ಲರಿಗೂ ಕೂಡ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಕತೆ ರ್ಯಾಪಿಡ್ ರಶ್ಮಿ ಫ್ಯಾಮಿಲಿ ಜೊತೆಗೆ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಬಿಗ್ ಬಾಸ್ ಸೀಸನ್ 6 ಗ್ರ್ಯಾಂಡ್ ಫಿನಾಲೆಗೆ ಈಗ ಬಾಕಿ ಉಳಿದಿರೋದು ದಿನಗಳಲ್ಲ, ಕೇವಲ ಗಂಟೆಗಳು ಮಾತ್ರ. ಗೆದ್ದವರಿಗೆ 50 ಲಕ್ಷ ರೂಪಾಯಿ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟ್ರೋಫಿ ಕೂಡ. ಆ ಒಂದು ಲಕ್ಷ ಹಣ ಜೊತೆಗೆ ಟ್ರೋಫಿಯನ್ನ ಮುತ್ತಿಡೋದಕ್ಕೆ ಇದೀಗ 5 ಸ್ಪರ್ಧಿಗಳು ಅಂತಿಮ ಹಣಾಹಣಿಯಲ್ಲಿ ತೊಡ್ಕೊಂಡಿದ್ದಾರೆ. ಟಾಪ್ ಕಂಟೆಸ್ಟೆಂಟ್ಸ್ ಪೈಕಿ ರ್ಯಾಪಿಡ್ ರಶ್ಮಿ ಕೂಡ ಒಬ್ರು. ಸಹಜವಾಗಿ ಅವರು ಕೂಡ ವಿನ್ನಿಂಗ್ ಕ್ಯಾಂಡಿಡೇಟ್ ಅಥವಾ ಸ್ಪರ್ಧಿಗಳು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ರ್ಯಾಪಿಡ್ ರಶ್ಮಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದಿರುವಂತಹ ಒಂದಷ್ಟು ವಿಚಾರಗಳನ್ನ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಶ್ಮಿ ಅವರ ಸಿಸ್ಟರ್ ಸಹೋದರಿ ಸೌಮ್ಯ ವಿವೇಕ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋಸ್. ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ರ್ಯಾಪಿಡ್ ರಶ್ಮಿ, ಆ ಹೆಸರಲ್ಲಿ ಒಂದು ರೀತಿ ರ್ಯಾಪಿಡ್. ಟಾಪ್ 5 ಕಂಟೆಸ್ಟೆಂಟ್ಸ್ ಅಲ್ಲಿ ಅವರು ಕೂಡ ಒಬ್ರು, ನಿಮ್ಮ ತಂಗಿ. ಹೌದು. ಈ ಕ್ಷಣಕ್ಕೆ ಏನು ಅನಿಸ್ತಾ ಇದೆ ನಿಮಗೆ? ನಂಗೆ ಬಹಳ ಖುಷಿ ಆಗ್ತಾ ಇದೆ. ನಂಗೆ ಆತ್ಮವಿಶ್ವಾಸನೂ ಇತ್ತು, ಅವಳು ಬಂದೇ ಬರ್ತಾಳೆ ಟಾಪ್ 5ನಲ್ಲಿ. ಆ್ಯಕ್ಚುಲಿ ಅವಳು ಗೆಲ್ಲೋ ಚಾನ್ಸಸ್ಸು ಬಹಳ ಇದೆ ಅಂತ. ಏಕೆಂದರೆ ಅವಳು ಒಂದು ಗೆಲ್ಲೇಬೇಕು ಅಂತ ಒಂದು ಸ್ಪರ್ಧಿ ಥರ ಆಡ್ತಾ ಇಲ್ಲ ಅವಳು. ನಾನು ಚೆನ್ನಾಗಿ ಪ್ರತಿ ಹಂತದಲ್ಲೂ ಭಾಗವಹಿಸಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಆಡ್ತಾ ಇದ್ದಾಳೆ. ಅದನ್ನು ನೋಡಿ ನಂಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ಗೆಲ್ತೀನಾ ಇಲ್ವಾ, ಹೊರಗೆ ಹೋಗ್ತೀನಾ ಇಲ್ವಾ, ಆ ಥರ ಯಾವುದೇ ವಿಚಾರ ಅವಳಿಗೆ ಕಾಡ್ತಾ ಇಲ್ಲ ಸದ್ಯಕ್ಕೆ. ಭಾಳ ಚೆನ್ನಾಗಿ ಆಡೋದನ್ನ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ದಟ್ ಶಿ ಈಸ್ ಮೈ ಸಿಸ್ಟರ್. ಟಾಪ್ 5 ಕ್ವಾಲಿಟೀಸ್ ಏನಿರ್ಬೋದು ರ್ಯಾಪಿಡ್ ರಶ್ಮಿಯಲ್ಲಿ? ಅಂದರೆ ಈ ಫಿನಾಲೆಗೆ ಬರೋದಕ್ಕೆ ಯಾವ ಕ್ವಾಲಿಟೀಸ್ಗಳು ಇದ್ದಿರ್ಬೋದು ರಶ್ಮಿ ಹತ್ರ? ಎಲ್ಲರೂ ನೋಡಿದ ಹಾಗೆ ರಶ್ಮಿ ಅಂದರೆ ನೇರ ಅಂದರೆ ರಶ್ಮಿ. ಅದಂತೂ ಪ್ರತಿ ಹಂತದಲ್ಲೂ ಪ್ರೂವ್ ಆಗ್ತಾ ಇದೆ. ಅವಳು ಬಹಳ ಧೈರ್ಯವಂತೆ, ಬಹಳ ಚೆನ್ನಾಗಿ ಹಲವಾರು ಪ್ರತಿಭೆಗಳನ್ನು ಈ ಬಿಗ್ ಬಾಸ್ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಅವಳು ಎಲ್ಲರಿಗೂ ಅದನ್ನು ತೋರಿಸ್ತಾ ಇದ್ದಾಳೆ. ಅದು ಅವಳಿಗೆ ಸ್ವಾಭಾವಿಕವಾಗಿ ಬರ್ತಾ ಇದೆ. ಹಲವು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ಅವಳು ಒಂದು ಬಿಗ್ ಬಾಸ್ನ ಗೆಲ್ಲಬೇಕು ಅನ್ನೋ ದೃಷ್ಟಿಗಿನ್ನ ನಾನು ಚೆನ್ನಾಗಿ ಆಡಬೇಕು, ಯಾರಿಗೂ ನೋವಾಗದೇ ಇರೋಂಗೆ ಆಡಬೇಕು, ನಾನು ಉಳಿಸ್ಕೋಬೇಕು ಅಂತ ಪ್ರತಿ ಹಂತದಲ್ಲೂ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇದು ಈ ಎಲ್ಲ ಕ್ವಾಲಿಟೀಸಿಂದ ಅವಳು ಗೆಲ್ಲೋ ಚಾನ್ಸಸ್ ಬಹಳ ಇದೆ ಅಂತ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ರಶ್ಮಿಗೆ ಟಫ್ ಕಂಟೆಸ್ಟೆಂಟ್ ಅಪೋಸಿಟಲ್ಲಿ ಯಾರಿರ್ಬೋದು? ನನ್ನ ಪ್ರಕಾರ ರಶ್ಮಿ ಅವ್ರಿಗೆ ಟಫ್ ಕಂಟೆಸ್ಟೆಂಟ್, ನನ್ನ ಪರ್ಸ್ನಲ್ ಒಪಿನಿಯನ್ ಇದು, ಮಿಸ್ಟರ್ ನವೀನ್ ಸಜ್ಜು ಅವರು ಇರ್ಬೋದು. ಓಕೆ. ರಶ್ಮಿ ಅವರ ತಕ್ಷಣ ಎಲ್ರಿಗೂ ಗೊತ್ತಿದ್ದು ಆರ್ ಜೆ ರಶ್ಮಿ ಅನ್ನೋದು. ಯಾಕಂದರೆ ಕೇವಲ ಆಕೆಯ ವಾಯ್ಸನ್ನು ಕೇಳಿ ಜನ ಗುರುತಿಸ್ತಾ ಇದ್ರು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಫೇಸ್ ಟು ಫೇಸ್ ನೋಡ್ತಾ ಇದ್ರು. ಬಟ್ ಈ ಒಂದು ವೇದಿಕೆ ರಶ್ಮಿಯ ಲೈಫಲ್ಲಿ ಎಷ್ಟು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಈ ಒಂದು ವೇದಿಕೆ ಬಿಗ್ ಬಾಸ್ ಅನ್ನೋದೇನು ಸಾಮಾನ್ಯ ವೇದಿಕೆ ಅಲ್ಲ. ಇದು ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೆ ಬಹಳ ಒಂದು ಉತ್ತಮವಾದ ವೇದಿಕೆ ಆಗಿದೆ. ಇಲ್ಲಿ ಹಂತದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಹಾಗೂ ದೈಹಿಕ ಸಮತೋಲನದ ಪರೀಕ್ಷೆ ನಡೀತಾ ಇರ್ತಾ ಇದೆ. ಸೊ ಈ ಬಿಗ್ ಬಾಸಲ್ಲಿ ಮುಂಚೆ ಅವಳು ರ್ಯಾಪಿಡ್ ರಶ್ಮಿ ಅಂದರೆ ಬರೀ ಅವಳು ವಾಯ್ಸಿಂದ ಕಂಡಿರ್ತಾ ಇದ್ರು. ಪದ ಕನ್ನಡ ಪದ ಇರ್ಬೋದು, ಅಥವಾ ರೆಟ್ರೋ ಸವಾರಿಯಲ್ಲಿ ಹಲವಾರು ಚೇಷ್ಟೆಯ ಕಾರ್ಯಕ್ರಮಗಳಿರ್ಬೋದು, ಇದರಿಂದ ಜನ ಗುರುತಿಸ್ತಾ ಇದ್ರು. ಕೆಲವೊಂದು ಬಾರಿ ಮಾತ್ರ ಅವಳು ಒಂದೆರಡು ಚಲನಚಿತ್ರದಲ್ಲೂ ನಟಿಸಿದ್ದಾಳೆ. ನಮಕ್ ಹಲಾಲ್ ಅಂತ ಮೂವಿನಲ್ಲೂ ನಟಿಸಿದ್ದಾರೆ. ಸೊ ಆದರೆ ಅದರಿಂದ ಸಾಕಷ್ಟು ಜನಕ್ಕೆ ಅವ್ರು ಯಾರು ಹೇಗೆ ಅಂತ ತಿಳಿದಿಲ್ಲ. ಆದರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಅವಳ ಹಲವಾರು ಪ್ರತಿಭೆಯಿಂದ ಅವಳು ಜನಮೆಚ್ಚುಗೆಯನ್ನು ತಗೊಂಡು ಹಲವಾರು ಜನ ಇವಳೇ ರ್ಯಾಪಿಡ್ ರಶ್ಮಿ ಅಂತ ಬಹಳ ಮೆಚ್ಚುಗೆಯಿಂದ ನೋಡ್ತಾ ಇದ್ದಾರೆ. ಹಾಡೋದು ಕೂಡ ಒಂದು ಅಡ್ವಾಂಟೇಜ್. ಹೌದು. ಅವಳು ಬಹಳ ಸಂಗೀತದಲ್ಲಿ ಬಹಳ ಆಸಕ್ತಿ ಮುಂಚೆಯಿಂದ ಇತ್ತು. ಅವಳು ಸಂಗೀತದಿಂದನೇ ಒಂದು ರೀತಿ ಮೇಲ್ ಬಂದಿರೋದು. ಸಂಗೀತವನ್ನು ಹಲವಾರು ವೇದಿಕೆಯಲ್ಲಿ ಹಾಡಿ ಅವಳು ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡು TVS ಸಾರಿಗಮಲು ಪಾರ್ಟಿಸಿಪೇಟ್ ಮಾಡಿದ್ಲು. ಅವರು ಮತ್ತು ಡಾಕ್ಟರ್ SPB ಬಾಲಸುಬ್ರಹ್ಮಣ್ಯಂ ಅವರಿಂದನೂ ಮೆಚ್ಚುಗೆಯನ್ನು ಪಡೆದಿದ್ಲು. ಮಂಜುಳಾ ಗುರುರಾಜ್ ಅವರ ಮಾರ್ಗದರ್ಶನದಿಂದ ಚೆನ್ನಾಗಿ ಹಾಡೋದನ್ನು ಕಲ್ತಿದ್ದಾಳೆ. ಹಿಂದೂಸ್ತಾನಿಯಲ್ಲೂ ಬಹಳಷ್ಟು ಎಫರ್ಟು ಹಾಕಿದ್ದು, ಹಲವಾರು ಕಡೆ ಹಿಂದೂಸ್ತಾನಿ ಗಾಯನವನ್ನು ಹಾಡಿದ್ದಾಳೆ. ಆದರೆ ಬಿಗ್ ಬಾಸ್ ವೇದಿಕೆಯ ಮೂಲಕ ಅವಳು ಬಹಳ ಚೆನ್ನಾಗಿ ಹಾಡ್ತಾಳೆ ಅಂತ ಸಾಕಷ್ಟು ಜನಕ್ಕೆ ಇವಾಗ ತಿಳಿದಾಗಿದೆ.
ಸುದೀಪ್ ಸರು ಮೊನ್ನೆ ಹೇಳ್ತಾ ಇದ್ರು, ನೀನು ಇಷ್ಟು ವರ್ಷ ಸಂಗೀತ 14 ವರ್ಷ ಸಂಗೀತ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀನು ಇದನ್ನೇ ಯಾಕೆ ಒಂದು ವೃತ್ತಿಯಾಗಿ ತಗೋಬಾರ್ದು, ನಿನ್ನ ವಾಯ್ಸ್ ಬಹಳ ಚೆನ್ನಾಗಿದೆ ಅಂತ. ಸೊ ಹೀಗೆ ಹಲವಾರು ಗಣ್ಯರು ಅದನ್ನು ಒಂದು ಐಡೆಂಟಿಫೈ ಮಾಡಿ ಅವಳಿಗೆ ಸಂಗೀತದಲ್ಲೇ ಮುಂದೆ ಬರಬೇಕು ಅಂತಲೂ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಇದು ಒಂದು ಬಹಳ ಸಂತೋಷವಾದ ಒಂದು ವಿಚಾರ. ಎಸ್, ಈ ರ್ಯಾಪಿಡ್ ಅಥವಾ ಈ ನೇರ ಮುಖಕ್ಕೆ ಹೊಡೆದಾಗ ಮಾತಾಡೋದು ಅಂತ ನಾವು ಸಹಜವಾಗಿ ಮಾತಾಡ್ತಾ ಇರ್ತೀವಿ. ಎಲ್ಲೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಅದು ಆಕೆಗೆ ಅಡ್ವಾಂಟೇಜ್ ಆಯ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಯ್ತಾ? ಯಾಕೆ ತುಂಬ ಸಂದರ್ಭಗಳಲ್ಲಿ ಅಲ್ಲಿದ್ದಂಥ ಕಂಟೆಸ್ಟೆಂಟ್ಸ್ಗಳು ನಡುವೆ ಜಗಳ ನಡೀತಾ ಇತ್ತು. ಒಂದಷ್ಟು ಕಂಟೆಸ್ಟೆಂಟ್ಸ್ ನಾನು ಮೀಟ್ ಮಾಡಿದೆ ಕೂಡ. ಆಕೆಯ ವ್ಯಕ್ತಿತ್ವವನ್ನು ಮಾತಾಡೋರು ಅಂದರೆ ಆಕೆನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸ್ಬೇಕು, ಆಕೆ ಹುಚ್ಚಿಡ್ದಿದೆ, ರಶ್ಮಿ ಮುಖವಾಡ ಹಾಕೊಂಡಿದ್ದಾರೆ, ಈ ಥರದ್ದೆಲ್ಲ ಕೂಡ ಕಮೆಂಟ್ಸ್ ಬರ್ತಾ ಇತ್ತು. ಏನು ಹೇಳ್ತೀರಿ? ಒಂದು 15 ಜನ ಒಂದೇ ಮನೆಯಲ್ಲಿ ಸಾಕಷ್ಟು ಕಾಲ ಇದ್ದಾಗ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋ ಒಂದು ವಿಚಾರ ಕಾಣಿಸ್ಕೊಳತ್ತೆ. ಹಲವಾರು ಸಲ ಹಲವಾರು ಕಂಟೆಸ್ಟೆಂಟ್ಸ್ ಅನಿಸಿರ್ಬೋದು, ಇವಳು ಈ ಥರ ಬಹಳ ಆ್ಯರೋಗೆಂಟು, ಇವಳು ಬಹಳ ಅಹಂ ಇದೆ ಅಂತ. ಆದರೆ ಅವಳ ಹತ್ರ ಬಂದು ಅವಳನ್ನು ಒಳಮುಖವಾಗಿ ನೋಡಿದಾಗ ಅವಳ ವ್ಯಕ್ತಿತ್ವ ಏನು ಅಂತ ಹಲವಾರು ಜನಕ್ಕಾಗಲೇ ಅರ್ಥ ಆಗೋಗಿದೆ. ಹಾಗಾಗಿ ಯಾರೋ ಒಬ್ಬರು ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ ಅಂದರೆ ಪ್ರಾಬಬ್ಲಿ ಅವ್ರಿಗೆ ಇನ್ನೂ ರಶ್ಮಿನ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ, ಅವ್ರಿನ್ನೂ ಒಂಚೂರು ಪ್ರಯತ್ನ ಪಡಬೇಕು ಅಂತ ಇರಬಹುದು. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಆಮೇಲೆ ಇನ್ನೊಂದು ಒಳ್ಳೆ ವ್ಯಕ್ತಿತ್ವ ಏನು ರಶ್ಮಿಲಿ ಅಂದರೆ, ಯಾರು ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟರೆ ಅವಳು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅವಳು ಅದನ್ನು ತನ್ನನ್ನು ತಾನೇ ರೂಪಿಸ್ಕೊಳಕ್ಕೆ ನೋಡ್ತಾಳೆ. ಇದೊಂದು ಬಹಳ ಒಳ್ಳೆ ಕ್ವಾಲಿಟಿ ಒಂದು ಮನುಷ್ಯನಿಗಿರೋದು. ಸೊ ಹಾಗಾಗಿ ಯಾರೇ ಏನೇ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟರು ಅದು ಕ್ಷಣಿಕವಾಗಿ ತಗೋತಾಳೆ. ಅದನ್ನು ಜಿದ್ದು ಥರ ಹಲವಾರು ಸಂದರ್ಭಗಳಲ್ಲಿ ಅದನ್ನು ವ್ಯಕ್ತಪಡಿಸೋದಾಗಲಿ ಅಥವಾ ಸೇಡ್ ತೀರಿಸ್ಕೊಳ್ಳೋದಾಗಲಿ ಈ ಎಲ್ಲ ಪ್ರಶ್ನೆಗಳು ಅವಳಲ್ಲಿ ಇನ್ನೂ ಬಂದಿಲ್ಲ ಅನಿಸತ್ತೆ. ಹಲವಾರು ಪಬ್ಲಿಕ್ ದೇ ಆರ್ ವಾಚಿಂಗ್ ದ ಪ್ರೋಗ್ರಾಮ್. ಐ ಆಮ್ ಶ್ಯೂರ್ ಮೆನಿ ಆಫ್ ದೆಮ್ ಅಗ್ರಿ ವಿತ್ ಮೀ ದಟ್ ಶಿ ಈಸ್ ನಾಟ್ ಹ್ಯಾವಿಂಗ್ ಎನಿ ಮಾಸ್ಕ್ ಆನ್ ಹರ್ ಫೇಸ್. ಮುಖವಾಡ ಇಲ್ಲ, ನೇರವಾಗಿ ಮಾತಾಡ್ತಾಳೆ, ಬಹಳ ಸ್ವಚ್ಛವಾಗಿದೆ ಅವಳ ಮನಸ್ಸು ಅಂತ. ಅವಳನ್ನ ಹತ್ರ ಬಂದರೆ ಅದು ಗೋಚರ ಆಗುತ್ತೆ. ನಿಮ್ಗೆಲ್ಲಾದ್ರೂ ಟೆನ್ಷನ್ ಇತ್ತಾ ಬಿಗ್ ಬಾಸ್ ಹೋದ್ಮೇಲೆ ಮತ್ತೊಂದು ಏನಾದರೂ ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳು ಬಂದ್ಬಿಡ್ಬೋದು ಅಂತ? ಯಾಕಂದರೆ ಕೆಲವೊಂದು ಸಲ ರ್ಯಾಪಿಡ್ ರಶ್ಮಿ ವಿಚಾರದಲ್ಲಿ ಬಂದಾಗ ಎಲ್ಲವೂ ಕೂಡ ಲೈಫಲ್ಲಿ ಇದೆ. ಕೆಲವೊಂದು ಸಲ ಶೋಗಳೇ ಆಕೆಗೆ ಮುಳುವಾಗಿದ್ದು ಇದೆ, ಅಥವಾ ಕೆಲವೊಂದು ಸಲ ಜನ ಆಕೆ ಮಾತಾಡಿದ್ದನ್ನ ತಗೊಳ್ಳೋ ರೀತಿನೇ ಬೇರೆ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಆಗಿರುತ್ತೆ. ಆ ಥರದ್ದು ಇದ್ದಾಗ ನಿಮ್ಗೇನು ಟೆನ್ಷನ್ ಇತ್ತಾ? ಬಿಗ್ ಬಾಸ್ ಮೇಲೆ ಏನಾದರೂ ಈ ಥರ ಜಗಳನೋ ಅಥವಾ ಏನಾದರೂ ಹೊಡೆದು ಬಿಡೋದು ಅಥವಾ ಏನಾದರೂ ಮಾತಾಡ್ಬಿಡೋದು ಈ ಥರ ಮಾಡ್ತಾರೆ ಅಂತ ಟೆನ್ಷನ್ ಇತ್ತಾ ನಿಮಗೆ? ಹೇಗೆ? ಅಂದರೆ ಇನಿಷಿಯಲಿ ಆ ಒಂದು ಕಾಳಜಿ ಇತ್ತು ಅವಳ ಬಗ್ಗೆ. ಆದರೆ ಬಿಗ್ ಬಾಸ್ ಶೋನ ನೋಡ್ತಾ ಇರಬೇಕಾದ್ರೆ ನಾ ಹೇಳಿದ್ನಲ್ಲ, ಯಾರಿಂದ ನೆಗೆಟಿವ್ ಫೀಡ್ಬ್ಯಾಕ್ ಬಂದಾಗ ಅವಳು ಶಿ ಟ್ರೈಸ್ ಟು ಕರೆಕ್ಟ್ ಹರ್ ಸೆಲ್ಫ್. ಶಿ ವಾಂಟ್ಸ್ ಟು ಬಿ ಆಪ್ಟಿಮಮ್ ಟು ದ ಅದರ್ಸ್. ಅವಳು ಆಡೋ ರೀತಿ ಬೇರೆ ಯಾರಿಗೂ ಆದಷ್ಟು ತೊಂದರೆ ಆಗದೆ ಇರಲಿ ಅಂತ ಒಂದು ಒಳ್ಳೆ ರೀತಿ ಗೇಮಲ್ಲಿ ಆಡೋವಂಥ ಒಂದು ವ್ಯಕ್ತಿತ್ವ ಇದೆ. ಯಾರನ್ನೇ ಒಬ್ರನ್ನ ತುಳಿದು ಮುಂದೆ ಬರೋದಾಗಲಿ ಅಥವಾ ಅದಕ್ಕೆ ಅಂತ ಸೇಡ್ ತೀರಿಸ್ಕೊಂಡು ಇನ್ನೊಬ್ರಿಗೆ ಹೇಳ್ಕೊಡೋದಾಗಲಿ ಆ ಥರ ಯಾವುದೇ ಕ್ವಾಲಿಟಿ ಸಾಕಷ್ಟು ನನಗೇನು ಬರಲಿಲ್ಲ. ಸೊ ಈ ಒಂದು ಕಾರಣದಿಂದ ಅವಳು ಚೆನ್ನಾಗಿ ಆಡ್ತಿದ್ದಾಳೆ, ಏನೂ ತೊಂದರೆ ಆಗಲ್ಲ ಅಂತ ಆತ್ಮವಿಶ್ವಾಸ ನನಗೆ ಬೆಳೀತಾ ಬಂತು. ನನಗೆ ಹೇಗೆ ಬೆಳೀತೋ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ಬೆಳೀತಾ ಬಂತು, ಮತ್ತೊಬ್ರಿಗೆಲ್ಲ ಬೆಳೀತಾ ಬಂತು. ಜನ ಕೂಡ ಇಷ್ಟಪಡ್ತಿದ್ದಾರೆ. ಇಲ್ಲಿವರೆಗೂ ಅವಳನ್ನೇ ಉಳಿಸ್ಕೊಂಬಂದಿದ್ದಾಳೆ. ಈ ಬಿಗ್ ಬಾಸ್ ಅನ್ನೋ ವೇದಿಕೆ ಮೇಲೆ ಯಾರು ಉಳಿಸ್ಕೊಳಕ್ಕಾಗಲ್ಲ. ನಮ್ಮ ಯೋಗ್ಯತೆಯನ್ನು ನಾವೇ ವಿ ಹ್ಯಾವ್ ಟು ಅರ್ನ್ ಅವರ್ ವರ್ತ್. ದಟ್ ಈಸ್ ವಾಟ್ ಈಸ್ ಬಿಗ್ ಬಾಸ್. ಸೊ ಶಿ ಈಸ್ ಬೀನ್ ಪ್ರೂವಿಂಗ್ ದ್ಯಾಟ್ ಶಿ ಈಸ್ ಟ್ರೈಂಗ್ ಟು ಪ್ರೂವ್ ದಟ್ ಶಿ ಅರ್ನ್ಸ್ ಹರ್ ವರ್ತ್. ವಿ ಹ್ಯಾವ್ ನಾಟ್ ಡನ್ ಎನಿ ಪಬ್ಲಿಸಿಟಿ. ಅವಳ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋದಾಗ್ಲಿ ಪಬ್ಲಿಸಿಟಿ ಆಗಲಿ ಆ ಥರ ಏನಿಲ್ಲ. ಫೇಸ್ಬುಕ್ ಪೇಜ್ ಒಂದು ಇದೆ, ಆ್ಯಕ್ಟಿವ್ ಆಗಿದೆ. ಹಲವಾರು ಕಂಟೆಸ್ಟೆಂಟ್ಸ್ದು ಇದೆ, ಇವಳ್ದು ಇದೆ. ನಾವು ಆ ಥರ ಕ್ಯಾಂಪೇನಿಂಗ್ ಆಗಲಿ ಅಥವಾ ಬೇರೆ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಅವಳಾಗಿ ಉಳ್ಕೊಂಡು ಜನರ ಮೆಚ್ಚುಗೆ ಪಡ್ಕೊಂಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ ಇತ್ತು. ಅವಳ ಅಭಿಪ್ರಾಯನೂ ಇತ್ತು, ಹಾಗೆ ಅವಳು ನಡ್ಸ್ಕೊತಾ ಬರ್ತಾ ಇದ್ದಾಳೆ. ಯಾವ ಒಂದು ಕ್ವಾಲಿಟೀಸ್ ಚೇಂಜ್ ಆಗಬೇಕು ರಶ್ಮಿನಲ್ಲಿ ಅಂತ ನಿಮ್ಗೆ ಅನಿಸಿತ್ತು? ಅದು ಚೇಂಜ್ ಆಗಿ ಬರುವಾಗ ಆ ಒಂದು ಕ್ವಾಲಿಟೀಸ್ ಅಂದ್ರೆ ಇಷ್ಟ ಆಗದಿರೋ ಕ್ವಾಲಿಟಿ, ಸಿಟ್ ಆಗಲಿ ಅಥವಾ ತಾಳ್ಮೆ ಆಗಲಿ ಚೇಂಜ್ ಆಗಿ ಬರಲಪ್ಪ ಅಂತ ಅನ್ಕೊಂಡ್ರೆ ಏನು ಬಯಸ್ತೀರಿ? ಅವಳಲ್ಲಿ ಕೆಲವು ಸಲ ಕ್ಷಣಿಕವಾಗಿ ದುಡುಕೋತನ ಇದೆ. ಮನುಷ್ಯ ಅಂದಮೇಲೆ ಅಷ್ಟು ಇಲ್ಲದೆ ಇದ್ರೆ ಹೇಗೆ ಸಾಧ್ಯ ಅಲ್ವಾ?
ಅದನ್ನು ಬೇಕಾದ್ರೆ ಅವಳು ಮಾಡಿಫೈ ಮಾಡಿಕೊಂಡು ಇನ್ನೂ ಹಲವಾರು ವೇದಿಕೆ ಮೇಲೆ ಚೆನ್ನಾಗಿ ಆಡ್ಬೋದು. ಅದೇ ನನ್ನ ಆಸೆ. 50 lakhs ಬಂದರೆ ಏನು ಡ್ರೀಮ್ ಇದೆ ರಶ್ಮಿ ಅವರಿಗೆ? ಏನಾದರೂ ಮಾತಾಡ್ಕೊಂಡಿದ್ದೀರಾ ಮೊದಲು, ಅಥವಾ ಸುಮ್ಮನೆ ಏನಾದರೂ ಈಗ ನೀವೇನಾದ್ರು ಅನ್ಕೊಂಡಿದ್ದೀರಾ ಏನು ಮಾಡ್ಬೋದು ಬಂದರೆ ಅಂತ? ಒಂದು ವಿಚಾರ ರಶ್ಮಿ ಬಗ್ಗೆ ಆದರೆ ಹೇಳಬೇಕು ಅಂದರೆ, ಅವಳು ಬಿಗ್ ಬಾಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಅಥವಾ ನಂಗೆ ಆರ್ಯಭಟ ಅವಾರ್ಡ್ ಬಂದಿದೆ, ನಾನು RJ ಮ್ಯಾರಥಾನ್ ಮಾಡ್ತಾಯಿದ್ದೀನಿ ಈ ಥರ, ಅಥವಾ ಬೆಸ್ಟ್ RJ 2016 ಹಾಗೆ ಬಂದಿದೆ ಅಂತ ಅವಳು ಯಾವತ್ತೂ ನಮಗೆ ಅದು ಬಂದಾದ್ಮೇಲೆ ಹೇಳೋಳು. ಮುಂಚೆ ನಮಗೇನು ಹೇಳ್ತಿರ್ಲಿಲ್ಲ. ಅವಳು ಅದನ್ನು ಒಂಥರ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತಾ ಇದ್ಲು. ಅವಳು ಗೊತ್ತಿರ್ತಿತ್ತೇನೋ ಬಿಗ್ ಬಾಸಲ್ಲೂ ಸೇರ್ಕೋತಾಳೆ ಅಂತ. ಬಿಗ್ ಬಾಸಲ್ಲಿ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಎಕ್ಸ್ಪ್ರೆಸ್ ಮಾಡಿದ್ಲು ಒಂದು 2-3 ಟೈಮ್ಸ್. ಮುಂಚೆ ಅವಳಿಗೆ ಆಫರ್ ಬಂದಿದೆ, ಆದರೆ ನಾ ಮಾಡಲ್ಲ ಅಂತ ಹೇಳ್ತಾ ಇದ್ಲು. ಯಾಕೆ ಮಾಡಲ್ಲ ಅನ್ನೋ ವಿಚಾರನ ಚರ್ಚೆ ಮಾಡಿದ್ದೀವಿ ಸಹೋದರಿಯಾಗಿ. ಆದರೆ ಈ ಸಲ ಬಿಗ್ ಬಾಸಲ್ಲಿ ಏನಿದೆ ಆ್ಯಕ್ಚುಲಿ? ನೀವು ಒಂದು ವೇಳೆ ಬಂದರೆ ನಿಮ್ಮನ್ನೇನಾದ್ರು ಗೈಡೆನ್ಸ್ ಕೇಳಿದ್ರೆ, ಅಕ್ಕ ಏನು ಮಾಡೋದು ಅಂತ ಕೇಳಿದ್ರೆ ನೀವು ಏನು ಅವರಿಗೆ ಸಜೆಸ್ಟ್ ಮಾಡ್ತೀರಿ? ಅವಳು ಮಲ್ಟಿ ಟ್ಯಾಲೆಂಟೆಡ್ ಪರ್ಸ್ನಾಲಿಟಿ. ಅವಳು ಫೇಸ್ಬುಕ್ ಪೇಜ್ ಮಾಡಿದ್ದಾಳೆ, RJ ಆಗಿ 11 ವರ್ಷಕ್ಕಿಂತ ಜಾಸ್ತಿ ಅವಳು ವರ್ಕ್ ಮಾಡಿದ್ದಾಳೆ ಇಂಡಸ್ಟ್ರಿನಲ್ಲಿ. ಅವಳು ಕ್ರಿಯೇಟಿವಿಟಿನ ಸದುಪಯೋಗವಾಗಿ ಬೆಳೆಸ್ಕೊಳ್ಳೋಕ್ಕೆ ಹಲವಾರು ಅವಕಾಶಗಳಿರುತ್ತೆ. ಯಾವುದಕ್ಕಾದ್ರೂ ಅವಳು ಉಪಯೋಗಿಸ್ಲಿ, ಅದೇ ನನ್ನ ಆಸೆ. ಅವಳು 50 ಲಕ್ಷ ಗೆದ್ದಿದ್ದಾಳೆ ಅಂದರೆ, ಅಥವಾ ಗೆಲ್ತಾಳೆ ಅಂದರೆ, ಗೆಲ್ತಾಳೆ ಅಂತ ಏನೋ ನನ್ನ ಮನಸ್ಸು ಹೇಳ್ತಿದೆ, ಗೊತ್ತಿಲ್ಲ. ಆದರೆ ಗೆದ್ದರೆ ಅವಳು ದುಡ್ಡು ಅವಳು ಯೋಗ್ಯತೆಯಿಂದ ಪಡ್ಕೊಂಬಂದಿರೋದು. ಅವಳು ವಿಚಾರಗಳು ಏನು ಅಂತ ನಾವು ಕಾದು ನೋಡಬೇಕು. ಯಾಕೆಂದರೆ ಸದುಪಯೋಗ ಅಂತೂ ಪಡ್ಕೋತಾಳೆ ಅಂತ ಒಂದು ಕಾನ್ಫಿಡೆನ್ಸ್. ರಶ್ಮಿ ಹೊರಗೆ ಹೇಗಿರ್ತಾರೋ ಅಥವಾ ನಿಮ್ಮ ಜೊತೆ ಇದ್ದಾಗ ಹೇಗಿರ್ತಾರೋ ಅದೇ ಥರ ಬಿಗ್ ಬಾಸ್ ಮನೆಯ ಒಳಗೂ ಇದ್ದಾರೆ ಹೇಗೆ? ಹೌದು, ಏನು ವ್ಯತ್ಯಾಸ ಅಂತೂ ಏನಿಲ್ಲ. ಅಲ್ಲಿ ಚೇಷ್ಟೆ ಆಗಿರ್ಬೋದು, ಶಿಷ್ಯ ಅನ್ನೋದಾಗಿರ್ಬೋದು, ಅಥವಾ ಒಂದು ಇನ್ನೊಬ್ರ ಜೊತೆ ಆತ್ಮೀಯವಾಗಿ ಮಾತಾಡ್ಕೊಳ್ಳೋದು ಇರ್ಬೋದು, ಅಥವಾ ಜಾಸ್ತಿ ಮೇಕಪ್ ಬೇಡ, ಸ್ವಲ್ಪ ಮಾತ್ರ ಸಾಕು ಅನ್ನೋ ಒಂದು ಆ್ಯಟಿಟ್ಯೂಡ್ ಎಲ್ಲ ಹಲವು ವೇದಿಕೆ ಮೇಲೆ ಹಲವು ಸನ್ನಿವೇಶದಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅವಳೇನು ಬದಲಾದಂಗೆ ಕಾಣ್ತಿಲ್ಲ, ಬಟ್ ವಿ ಆರ್ ಮಿಸ್ಸಿಂಗ್ ಹರ್. ಓಕೆ, ಬಿಗ್ ಬಾಸ್ ಮಲ್ಲಿದ್ದಾಗ ಒಂದಷ್ಟು ವಿಚಾರಗಳನ್ನು ಕೂಡ ಆಕೆ ಹೇಳ್ಕೊಂಡಿದ್ರು. ಡೇವಿಸ್ನ ಪರಿಚಯ ಮಾಡಿಕೊಟ್ರು ಇಡೀ ಸಮಾಜಕ್ಕೆ. ಯಾಕಂದರೆ ಆಕೆ ಹೇಳ್ಕೊಂಡ್ರು ಕೂಡ, ಇಷ್ಟು ದಿನ ನನ್ನನ್ನು ಜನ ವಾಯ್ಸಲ್ಲಿ ಕಂಡು ಹಿಡಿತಾ ಇದ್ರು, ಇವತ್ತು ನಾನೇನು, ನನ್ನ ಲೈಫ್ ಏನು, ಒಂದು ಮಧ್ಯದಲ್ಲಿ ಏನಿತ್ತು ಒಂದು ಗೋಡೆ, ಅದನ್ನೆಲ್ಲರೂ ಕೂಡ ನಾನು ಓಪನಾಗಿ ಹೇಳ್ಕೊಂಡಿದ್ದೀನಿ ಅಂತ. ಸೊ ಬೀಗೆ ಸಿಸ್ಟರ್ ನಿಮಗೆ ಆ ಕ್ಷಣ ಹೇಗಿತ್ತು? ಆಕೆಯಲ್ಲಿ ಎಮೋಷನಲ್ ಆಗ್ತಾ ಇದ್ರು ನೀವು ನೋಡ್ತಿದ್ದಾಗ ಕಾರ್ಯಕ್ರಮಗಳು? ಹೌದು, ಅದೆಲ್ಲ ನೋಡ್ತಾ ಇದ್ದೆ. ಅವಳು ಹಲವಾರು ಕ್ಷಣದಲ್ಲಿ ಬಹಳ ಎಮೋಷ್ನಲ್ ಆಗಿದ್ದು, ಅವರ ತಾಯಿ ಕಳ್ಕೊಂಡ ವಿಚಾರಗಳಾಗಲಿ, ಹಲವಾರು ಜೀವನದ ತಿರುವುಗಳ ಬಗ್ಗೆ ಅವಳು ತಿಳಿಸಿದ್ದಾಗಲಿ, ಅದನ್ನೆಲ್ಲ ನೋಡ್ತಾ ಇದ್ದೆ. ಬಹಳ ಖುಷಿ ಆಯಿತು. ಯಾಕೆಂದರೆ ಒಂದು ಎಲ್ಲ ಕಡೆ ಕ್ಯಾಮ್ರಾ ಇರೋ ಒಂದು ಮನೆಯಲ್ಲಿ ಕೂರಿಸಿದಾಗ ನೀವು ಯಾವುದೇ ಫಿಯರ್ ಇಲ್ಲದೆ, ಯಾವುದ್ರ ಬಗ್ಗೆ ಯೋಚನೆ ಮಾಡದೆ, ನೀವಾಗಿ ಎಷ್ಟು ಜನ ತಿಳಿಸ್ಬಲ್ಲರು ಅಲ್ವಾ? ನಾವು ಎಷ್ಟು ಮಟ್ಟಿಗೆ ನಾವು ಸತ್ಯವಂತರಾಗಿ ನಮ್ಮ ಆತ್ಮಾವಲೋಕನ ಮಾಡ್ಕೋಬೋದು, ಎಲ್ಲರಿಗೂ ನಮ್ಮ ಆತ್ಮಚರಿತ್ರೆನ ಓಪನ್ ಆಗಿ ಹೇಳ್ಬೋದು ಅಂತ. ಇಟ್ ಈಸ್ ಅ ಬಿಗ್ ಚಾಲೆಂಜ್. ಅದನ್ನು ಅವಳು ದೆರ್ ಇಸ್ ನೋ ಡಿಫ್ರೆನ್ಸ್. ಅವಳು ಬಹಳ ಚೆನ್ನಾಗಿ ಅದನ್ನು ಹೇಳ್ಕೊಂಡಿದ್ದಾಳೆ. ಏಕೆಂದರೆ ಅವಳು ಎಲ್ಲರನ್ನೂ, ಅಂದರೆ ವಸುದೈವ ಕುಟುಂಬಕಂ, ಎಲ್ಲರೂ ನನ್ನವರೇ ಅಂತ ಒಂದು ಭಾವನೆಯಿಂದ, ಯಾರೋ ಕೆಟ್ಟವರಿದ್ದಾರೆ, ಇದರಿಂದ ಈ ವಿಚಾರಗಳು ಹೇಳಿದ್ರೆ ನನಗೆ ಕೆಟ್ಟದಾಗತ್ತೆ ಅಂತ ಒಂದು ದೂರಾಲೋಚನೆ ಅಥವಾ ದುರಾಲೋಚನೆ ಇಲ್ಲ. ನಾಮಿನೇಷನ್ ವಿಚಾರಕ್ಕೆ ಬಂದಾಗ ತುಂಬ ಸಲ ರಶ್ಮಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಅಲ್ಲಿದ್ದಂಥ ಕಂಟೆಸ್ಟೆಂಟ್ಸ್ಗಳಿಗೆ ಒಂದು ಸಲ ರಶ್ಮಿನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅನ್ನೋಂಥ ಜಿದ್ದಿತ್ತು. ಸೊ ಈಗ ರಶ್ಮಿ ಬಿಗ್ ಬಾಸ್ ಮನೇಲಿ ಹೇಗಿರ್ತಾರೋ ಹೊರಗೂ ಹಾಗೆ ಇರ್ತಾರೆ. ಹೌದು. ಬಟ್ ಹೇಗೆ ಲೈಕ್ ಅದೇ ಥರ ಚಾಲೆಂಜಸ್ ಇಲ್ಲೂ ಫೇಸ್ ಮಾಡ್ತಾ ಇರ್ತಾರೆ ಹೇಗೆ? ಜೀವನ ಅಂದರೆ ಲೈಫ್ ಇಸ್ ಫುಲ್ ಆಫ್ ಚಾಲೆಂಜಸ್. ಅವರ ಆತ್ಮ ಚರಿತ್ರೆನೇ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಅವ್ರು ಯಾವ್ಯಾವ ಚಾಲೆಂಜಸ್ನ ಫೇಸ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತಿದೆ ನಿಮಗೆ. ಸೊ ಅವರು ಮನೆಯೊಳಗೆ ಹೆಂಗಿದಾರೋ ಹೊರಗೂ ಹಾಗೆ ಇರ್ತಾರೆ, ಅದರಲ್ಲೇನು ಡಿಫ್ರೆನ್ಸ್ ಏನಿಲ್ಲ. ಬಿಗ್ ಬಾಸನ್ನು ನೋಡಿದ್ರೆ ಎಷ್ಟೋ ಜನಕ್ಕೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಥವಾ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಅವ್ರ ಜೊತೆ ಇರೋರಿಗೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗತ್ತೆ, ಅಥವಾ ಒಂದು ಅರಿವಿರುತ್ತೆ. ಹಾಗೆ ಅವರು ಹೊರಗೆ ಬಂದರೆ ಯಾರು ಅವ್ರ ಜೊತೆ ಕ್ಲೋಸ್ ಆಗ್ತಾರೋ, ಶಿ ಈಸ್ ವೆರಿ ಕ್ಲೋಸ್ ಟು ಇಟ್. ಅಂದರೆ ರಶ್ಮಿ ಅಂದರೆ ರೇಸ್ ಆಫ್ ಲೈಟ್, ದ ಪ್ರೆಸೆನ್ಸ್ ಆಫ್ ಪಾಸಿಟಿವಿಟಿ ಅಂತ ಅರ್ಥ. ಸೊ ಅವಳು ಎಲ್ಲೆಲ್ಲಿರ್ತಾಳೋ ಅವಳು ಒಳ್ಳೆಯದನ್ನೇ ಮಾಡ್ತಾಳೆ, ಒಳ್ಳೆಯದಕ್ಕೆ ಅವಳು ಸದಾ ಹೆಣ್ಗಾಡ್ತಾಳೆ ಅಂತ ನಂದೊಂದು ಪರ್ಸ್ನಲ್ ಒಪಿನಿಯನ್. ಇಲ್ಲೊಂದು ಕಡೆ ಜೀವನದಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದಾರೆ ಫ್ಯಾಮಿಲಿ. ಸೊ ಆ ಒಂದು ಜೀವನದ ಪಾಠ
ರಶ್ಮಿಯನ್ನ ಇವತ್ತು ಆ ಥರದೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅಥವಾ ಜನ ಏನೇ ಮಾತಾಡಲಿ ನಾನು ಇರೋದೇ ಹೇಗೆ ಫಿಲ್ಟರ್ ಇರಲ್ಲ, ಅದು ಇಲ್ಲೊಂದು ಕಡೆ ಅದು ಆಕೆ ವೃತ್ತಿ ಲೈಫು ಹಾಗೇ ಇದೆ, ಜೊತೆಗೆ ಒಂದು ಕಡೆ ಲೈಫನ್ನು ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ನಗ್ನಗ್ತಾ ಇರ್ತಾರೆ, ಯಾವತ್ತೂ ಕೂಡ ಹೇಳ್ಕೊಳ್ಳಲ್ಲ ಹೀಗಾಗಿದೆ ಹಾಗಾಗಿದೆ ಕಷ್ಟ ಇದೆ ಕಷ್ಟಪಟ್ಟೆ ಅಂತ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಓಪನ್ ಆಗಿ ಜಾಸ್ತಿ ಹೇಳೋ ಅಭ್ಯಾಸ ಇಲ್ಲ. ಚಿಕ್ಕಂದಿನಿಂದ ಬಹಳ ಕಷ್ಟಪಟ್ಟು ಬಂದಿದ್ದಾಳೆ, ಮುಂದುವರೆದಿದ್ದಾಳೆ. ಯಾಕೆಂದರೆ ಅವಳು ಸಿಂಗಲ್ ಪೇರೆಂಟ್ ಚೈಲ್ಡ್ ಆಗಿ ಅವಳು 6-7ನೇ ಕ್ಲಾಸಲ್ಲೇ ಹಲವಾರು ವೇದಿಕೆ ಮೇಲೆ ಆರ್ಕೆಸ್ಟ್ರಾ ಎಲ್ಲ ಹಾಡಿ ಬಹಳ ಅವಳು ಜೀವನನ ರೂಪಿಸ್ಕೊಳ್ಳೋಕ್ಕೆ ಅವಳು ಬುನಾದಿ ಹಾಕ್ಕೊಂಡಿದ್ದಾಳೆ. ಸೊ ಹಲವಾರು ಪ್ರಶಸ್ತಿನೂ ಪಡ್ಕೊಂಡಿದ್ಲು. ನಮ್ಮ ಉಮಾ ಆಂಟಿ ಅಂದರೆ ರಶ್ಮಿ ಅವ್ರ ತಾಯಿ ಒಂದ್ಸಲಿ ಹೇಳ್ತಾ ಇದ್ರು, ಒಂದು ಅಲ್ಮೇರಾ ಫುಲ್ಲು ಇವಾಗ ಪ್ರೈಸ್ ತುಂಬಿಟ್ಟಿದೆ, ಇವಾಗ ನೆಕ್ಸ್ಟ್ ಇನ್ನೊಂದು ತರಿಸ್ತೀನಿ, ಆ ಮನೆ ದೊಡ್ಡದಾಗಿ ಮಾಡ್ಕೋಬೇಕು ನಾನು ಇವಳು ಪ್ರೈಸ್ಗೋಸ್ಕರ ಅಂತ. ಅಷ್ಟು ಪ್ರಶಸ್ತಿಗಳು ಬಂದಿದೆ ಅವಳಿಗೆ ಹಲವಾರು ಕಡೆ ಬಂದಿದೆ. ರಶ್ಮಿ ಅವರ ತಾಯಿಗೆ ರಶ್ಮಿ ಬಗ್ಗೆ ಅಥವಾ ರಶ್ಮಿ ಅವ್ರ ತಾಯಿ ಅಂದ್ರೆ ನಮ್ಮ ಉಮಾ ಆಂಟಿ ಬಗ್ಗೆ, ಉಮಾ ಆಂಟಿಗೆ ರಶ್ಮಿ ಅಂದ್ರೆ ನಿಮ್ಮ ತಾಯಿಯ ನಮ್ಮ ತಾಯಿಯ ತಂಗಿಯ ಮಗಳು, ಅಂದ್ರೆ ನನ್ನ ಚಿಕ್ಕಮ್ಮನ ಮಗಳು, ಫಸ್ಟ್ ಕಸಿನ್. ಏನಿತ್ತು ಅವರ ತಾಯಿಗೆ ರಶ್ಮಿ, there is nothing other than ರಶ್ಮಿ for her. ರಶ್ಮಿ was the whole and soul of her life. ರಶ್ಮಿ ಬಿಟ್ಟು ಬೇರೆ ಏನೂ ಇರಲಿಲ್ಲ. ರಶ್ಮಿ ಬಗ್ಗೆ ಬಹಳ ಹೋಪ್ಸ್ ಆವಾಗ್ಲಿಂದನೇ ಇತ್ತು. ನೀನು ಯಾವಾಗಲೂ ಸಮಾಜದ ದೃಷ್ಟಿಯಲ್ಲಿ ಬಹಳ ಎತ್ತರ ಬೆಳಿಬೇಕು, ನೀನು ಸಮಾಜದಲ್ಲಿ ಎಲ್ಲರನ್ನೂ ಮೀರಿ ನೀನು ತೇರ್ಗಡೆ ಹೊಂದಬೇಕು, ಯಾವಾಗಲೂ ಜನ ನಿನ್ನನ್ನು ನೋಡಿ ನಿನ್ನ ಬಗ್ಗೆನೇ ಸದಾ ಮಾತಾಡಬೇಕು ಅಂತ ಅವ್ರಿಗೆ ಬಹಳಷ್ಟು ಆಸೆ ಇತ್ತು. ಯಾಕೆಂದರೆ ಅವಳು ತುಂಬ ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅಥವಾ ಗ್ರೇಟ್ ಸಿಂಗರ್ ಆಗಬೇಕು ಅಂತ ಬಹಳ ಹೇಳ್ತಾ ಇದ್ರು. ಸೊ ಅವರು ಬಹಳ ಒಳ್ಳೆ ಸಿಂಗರು. ಸೊ ಅವಳಿಗೂ ಸ್ವಲ್ಪ ಟ್ರೈನಿಂಗು, ಒಂದು ನಮ್ಮ ಅಜ್ಜಿನೂ ಕೂಡ ಬಹಳ ಒಳ್ಳೆ ಮ್ಯೂಸಿಕ್ ಆರ್ಟಿಸ್ಟು, ಹಾರ್ಮೋನಿಯಂ ಭಾಳ ಚೆನ್ನಾಗಿ ನುಡಿಸ್ತಾ ಇದ್ರು, ಶ್ರೀಮತಿ ಲಲಿತಮ್ಮ ರಾಮರಾವ್ ಅಂತ. ಅವರು ಒಂದು ಆಶೀರ್ವಾದದಿಂದನೇ ಇವಳು ಮ್ಯೂಸಿಕ್ ಬಗ್ಗೆ ಒಲವು ತೋರಿದ್ದು. ಮುಂದೆ ಶ್ರೀಮತಿ ಮಂಜುಳಾ ಗುರ್ರಾಜ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ದಿನ ಬೆಳೆದ್ಲು. ಆಮೇಲೆ ತಾನಾಗ್ತಾನೆ ಸ್ವಲ್ಪ ಹಲವಾರು ವೇದಿಕೆ ಮೇಲೆ ಮ್ಯೂಸಿಕ್ನ ಹಾಡ್ತಾ ಇದ್ಲು. ಹೀಗೆ ಅವಳು ಬೆಳೆದು ಬಂದ ರೀತಿ. ಆದರೆ ತಾಯಿಯಾಗಿ ಅವ್ರ ಆತ್ಮ ಇಲ್ಲೆಲ್ಲರೂ ಇದ್ದರೆ ನಾವು ಬಿಲೀವ್ ಮಾಡೋಂಗೆ ಬಹಳ ಶಿಲ್ ಬಿ ಪ್ರೌಡ್, ಶಿಲ್ ಫೀಲ್ ವೆರಿ ಪ್ರೌಡ್ ಅಬೌಟ್ ಹರ್ ಡಾಟರ್. ವಿ ರಿಯಲಿ ಮಿಸ್ ಹರ್ ಟುಡೇ, ಬಟ್ ಸ್ಟಿಲ್ ಐ ಥಿಂಕ್ ಶಿಲ್ ಬಿ ವೆರಿ ಹ್ಯಾಪಿ ಈವನ್ ಅದರ್ವೈಸ್. ಇವಳು ಯಾಕೆಂದರೆ ಬಿಗ್ ಬಾಸ್ನಲ್ಲಿ ಗೆಲ್ಲೇಬೇಕು ಅಂತಲ್ಲ, ಬಹಳ ಚೆನ್ನಾಗಿ ಆಡ್ತಾ ಇದ್ದಾಳೆ. ಬಿಗ್ ಬಾಸ್ ವೇದಿಕೆ ಆದಮೇಲೆ ಇನ್ನೊಂದು ವೇದಿಕೆ ಇರುತ್ತೆ, ಆಡೋದು ಇಂಪಾರ್ಟೆಂಟು, ಆ ಸ್ಪರ್ಧೆ ಇಂಪಾರ್ಟೆಂಟು, ಆಡೋ ರೀತಿ ಇಂಪಾರ್ಟೆಂಟು. ಅದನ್ನೆಲ್ಲ ಇವಳು ಚೆನ್ನಾಗಿ ಅನುಭವಿಸ್ಕೊಂಡು ಆಡ್ತಾ ಇರೋದ್ರಿಂದ ಗೆಲ್ತಾಳೆ ಸೋಲ್ತಾಳೆ ಅನ್ನೋ ಪ್ರಶ್ನೆಗಿಂತ ಬಹಳ ಚೆನ್ನಾಗಿ ಆಡ್ತಾ ಇದ್ದಾಳೆ. ಎಷ್ಟೊಂದು ಜನಕ್ಕೆ ಮೆಚ್ಚುಗೆ ಆಗಿದೆ, ಎಷ್ಟೊಂದು ಜನಕ್ಕೆ ಮುಖ ಪರಿಚಯ ಆಗಿದೆ. ಇನ್ನು ಹಲವಾರು ವೇದಿಕೆ ಮೇಲೆ ಅವಳು ಮುಂದೆ ಬರ್ತಾಳೆ. ಅವಳೊಂಥರ ಎನರ್ಜಿ ಇಂಜಿನ್ ಇದ್ದಂಗೆ. ಡೇವಿಸ್ ಯಾವಾಗಲೂ ಹೇಳ್ತಿರ್ತಾರೆ, ನಿನ್ನ ತಂಗಿ ಯಾವಾಗಲೂ ಎನರ್ಜಿ ಇಂಜಿನ್, ಫುಲ್ ಆಫ್ ಎನರ್ಜಿ ಆ್ಯಂಡ್ ಶಿ ಹ್ಯಾಸ್ ಲಾಟ್ ಆಫ್ ಹಾರ್ಸ್ ಪವರ್ ಇನ್ ಹರ್ ಅಂತ. ಸೊ ಹಾಗೆ ಈ ವೇದಿಕೆಯಿಂದ ಹೊರಗೆ ಬಂದರೆ ಅವಳ ತಲೆ ಇನ್ನೇನಾದ್ರು ಕ್ರಿಯೇಟಿವಿಟಿ ಕಡೆ ಓಡತ್ತೆ. ಆ ಒಂದು ಕ್ರಿಯೇಟಿವಿಟಿನ ಅವಳು ಒಂದು ಒಳ್ಳೇದಕ್ಕೆ ಯೂಸ್ ಮಾಡೇ ಮಾಡ್ತಾಳೆ ಅಂತ ನಮ್ಮ ನಂಬಿಕೆ. ಡೇವಿಸ್ ತುಂಬಾ ಸೈಲೆಂಟ್ ಆಗಿರ್ತಾರೆ, ರಶ್ಮಿ ಅದಕ್ಕೆ ಅಪೋಸಿಟ್ ಆಗಿರ್ತಾರೆ. ಸೊ ಅವರಿಬ್ರು ಇದ್ದಾಗ ಹೇಗಿರ್ತಾರೆ ಅವರು? ಅವರಿಬ್ಬರಿದ್ದಾಗ ಫ್ರೆಂಡ್ಸ್ ಥರ ಇರ್ತಾರೆ, ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಡೇವಿಸ್ ಹ್ಯಾಸ್ ಬಿನ್ ವೆರಿ ಸಪೋರ್ಟಿವ್ ಟು ಹರ್ ಆ್ಯಂಡ್ ವಿತ್ ಲಾಟ್ ಆಫ್ ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಐ ಥಿಂಕ್ ಹಿ ಹ್ಯಾಸ್ ಗಿವನ್ ಎ ಗುಡ್ ಕಂಪ್ಯಾನಿಯನ್ಶಿಪ್ ಟು ಹರ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಡೇವಿಸ್ ಅವ್ರ ತಂದೆ ತಾಯಿ ಆಗಲಿ ನಿಜವಾಗ್ಲೂ ಬಹಳ ಒಂದು ಒಳ್ಳೆ ಸಪೋರ್ಟ್ನ ಕೊಟ್ಟಿದ್ದಾರೆ. ಇಂಥ ವೇದಿಕೆಗೆ ಬರ್ತಾರೆ, ಈ ಥರ ಹೋಗ್ತಾರೆ, ಲೇಟಾಗಿ ಬರ್ತಾರೆ ಅಥವಾ ಯಾವುದೇ ರೀತಿಯ ಗೊಂದಲಗಳಿಲ್ಲ. ದೇ ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್ ಟು ಹರ್ ಆ್ಯಂಡ್ ಇಟ್ಸ್ ರಿಯಲಿ ಅಪ್ರಿಷಿಯೇಬಲ್. ಓಕೆ, ಈ ರೇಡಿಯೋ ಇಟ್ಕೊಂಡಿದ್ದು ರಶ್ಮಿ ನೆನಪಿಗೋಸ್ಕರ ಅಥವಾ ನೋಡಿದಾಗ ರಶ್ಮಿ ಹಾಡು ಬರಲಿ ಅಂತನೋ ವಾಯ್ಸ್ ಬರಲಿ ಅಂತನೋ ಹೇಗೆ? ಅದು ರೇಡಿಯೋ ಅಂದರೆ ರಶ್ಮಿ, ರಶ್ಮಿ ಅಂದರೆ ರೇಡಿಯೋ. ಇವಾಗ ಬಿಗ್ ಬಾಸ್ ಬಂದಾಗಿಂದ ನಾವು ರೇಡಿಯೋದಿಂದ ಸ್ವಲ್ಪ ಟಿವಿಗೆ ಗಮನ ಸೆಳೆದಿದೆ. ಅಂದರೂ ರೇಡಿಯೋ ಬಿಡಲ್ಲ. ಕೆಲವು ಸಲ 11 ಗಂಟೆಗೆ ಇಷ್ಟು ಗಂಟೆಗೆ ಅವಳು ಶೋ ಬರ್ತಾಯಿತ್ತು, ಆ ಥರ ನಾಪಿಸ್ಕೋತಾ ಇರ್ತೀವಿ. ಸೊ ಅಥವಾ ಅವಳು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇರ್ತೀವಿ. ಅಲ್ಲಿ ಹಲವಾರು ಇಂಟರ್ವ್ಯೂ, ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಅವಳಿಗೆ ಬೆಸ್ಟ್ ವಿಶಸ್ ಕಳಿಸಿದ್ದಾರೆ. ಹಲವಾರು ಫ್ಯಾನ್ಸ್, ಸಂಧ್ಯಾ ಅಂತ ಫ್ಯಾನ್ಸ್ ಕೂಡ ಅವಳಿಗೆ ಬಹಳ ವಿಶಸ್ ಕಳಿಸಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ಒಳ್ಳೆ ವ್ಯಕ್ತಿಗಳ ಸಂಪಾದನೆ ಮಾಡೋದೇ ಜೀವನದಲ್ಲಿ ಒಂದು ದೊಡ್ಡ ಗುರಿ ಅಂತ ಅನ್ಸತ್ತೆ ಕೆಲವು ಸಲ.
ನಾನು ವೃತ್ತಿಯಲ್ಲಿ ವೈದ್ಯೆ. ನಾನು ಸಿಂಧಿ ಹಾಸ್ಪಿಟ್ಲಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಆಗಿ, ಆಮೇಲೆ ಫ್ಯಾಮಿಲಿ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಈಗ ಕೊನೆಯ ವಾರ ಕೊನೆಯ ಪ್ರಶ್ನೆ. ಇಲ್ಲಿವರೆಗೂ ಜನ ಕರ್ಕೊಂಡು ಬಂದಿದ್ದಾರೆ ರಶ್ಮಿ ಅವ್ರನ್ನ, ಓಟ್ ಹಾಕಿ ಸಪೋರ್ಟ್ ಮಾಡಿ, ಅವರೆಲ್ಲರಿಗೂ ಏನು ಹೇಳ್ತೀರಿ ತಾವು? ನಾನು ಎಲ್ಲ ಜನರಿಗೆ ಇದನ್ನೇ ಹೇಳ್ತಾ ಇರೋದು, ರಶ್ಮಿ ತನ್ನ ಉಳಿಸ್ಕೊಂಡು ಬಹಳ ಚೆನ್ನಾಗಿ ಸಕ್ರಿಯವಾಗಿ ಹಂತದಲ್ಲಿ ಬಹಳ ಚೆನ್ನಾಗಿ ಆಡ್ತಾ ಇದ್ದಾಳೆ. ಇದಕ್ಕೆ ನಿಮ್ಮೆಲ್ಲರ ಸಹಾನುಭೂತಿ ಹಾಗೂ ಉತ್ತೇಜನನೇ ಕಾರಣ. ಹೀಗೆ ಅವಳನ್ನ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಹಲವಾರು ವೇದಿಕೆಯಲ್ಲಿ ಅವಳಿಗೆ ನಿಮ್ಮ ಸಪೋರ್ಟ್ ಬಹಳ ಅತ್ಯಗತ್ಯ. ಖಂಡಿತ ಎಲ್ಲರೂ ರಶ್ಮಿಗೆ ವೋಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಲ್ಲಿವರೆಗೂ ಕೂಡ Thank you. ತಾವು ಮಾತಾಡಿದ್ರಿ. ಸೊ ನಿಮ್ಮ ಆಸೆ ಅಥವಾ ಕನಸುಗಳು ನನಸಾಗಲಿ, ರಶ್ಮಿ ಅವರು ಗೆದ್ದು ಬರಲಿ, ಆ ಮೂಲಕ ಆಕೆಯ ಕನಸುಗಳು ಕೂಡ ನನಸಾಗಲಿ, ಅವರ ತಾಯಿ ಉಮಾ ಅವರ ಕನಸುಗಳೇನಿತ್ತು ಆ ಕನಸುಗಳು ಕೂಡ ನನಸಾಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಓಕೆ, ನಮಸ್ಕಾರ. ಎಸ್, ಇದು ಇವತ್ತಿನ ಸ್ಪೆಷಲ್ ಕಂಟೆಂಟ್. ಮತ್ತಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ. ಫಸ್ಟ್ ನ್ಯೂಸ್ ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಜೊತೆಗೆ ಪೋರ್ಟಲ್ ಕೂಡ ಇದೆ. ಸದ್ಯದಲ್ಲೇ ಚಾನಲ್ ಕೂಡ ಲಾಂಚ್ ಆಗ್ತಾ ಇದೆ, ಅದನ್ನು ಕೂಡ ಟ್ಯೂನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೋಮಣ್ಣ ಮಾಚಿಮಾಡ ಸೈನಿಂಗ್ ಆಫ್. ಬಾಯ್.